ದೆಹಲಿಯಿಂದ ಕಂಟೇನರ್ನಲ್ಲಿ ಬೆಂಗಳೂರಿಗೆ ತರಲಾಗ್ತಾ ಇದ್ದ ಶಿಯೋಮಿ ಕಂಪನಿಯ 3 ಕೋಟಿ ಮೌಲ್ಯದ ಮೊಬೈಲ್ಗಳನ್ನು ದರೋಡೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಗೊಲ್ಲರವಾಡಹಳ್ಳಿ ಬಳಿ ಖಾಲಿ ಕಂಟೇನರ್ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ. ನವೆಂಬರ್ 22ರಂದು ದೆಹಲಿಯಿಂದ ಬೆಂಗಳೂರಿಗೆ ಕಂಟೇನರ್ ಹೊರಟಿತ್ತು. ಆದರೆ ಬೆಂಗಳೂರಿನ ನಿಗದಿತ ಸ್ಥಳ ತಲುಪದ ಹಿನ್ನೆಲೆ ಜಿಪಿಎಸ್ ಪರಿಶೀಲಿಸಿ ಕಂಟೇನರ್ ಪತ್ತೆ ಹಚ್ಚಲಾಗಿದೆ. ಸೇಫ್ ಸ್ಪೀಡ್ ಕ್ಯಾರಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಮೊಬೈಲ್ ಸಾಗಣೆ ಹೊಣೆ ಹೊತ್ತಿತ್ತು. ಚಾಲಕ ರಾಹುಲ್ಗಾಗಿ ಪರೇಸಂದ್ರ ಠಾಣೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಶಿಯೋಮಿ ಕಂಪನಿಗೆ ಸೇರಿದ ಸುಮಾರು 6666 ಮೊಬೈಲ್ಗಳನ್ನು ತುಂಬಿಕೊಂಡು ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ದಂಥ ಒಂದು ಕ್ಯಾರಿಯರ್ ಕಂಟೈನರ್ ಗಾಡಿ ಏನಿದೆ ಆ ದಾರಿ ಮಧ್ಯದಲ್ಲಿ ಆ ಮೊಬೈಲ್ಗಳು ಕಳ್ತನ ಆಗಿದೆ. ಸ್ವತಃ ಚಾಲಕ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಅಂತೇಳಿ ಆ ಒಂದು ಕೊರಿಯರ್ ಕಂಪನಿಯ ಮ್ಯಾನೇಜರ್ ಈಗ ಚಿಕ್ಕಬಳ್ಳಾಪುರ ತಾಲೂಕು ಒಂದು ಪರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ. ಶಿಯೋಮಿ ಕಂಪನಿಗೆ ಸೇರಿದ 333 ಬಾಕ್ಸ್ಗಳನ್ನು ತುಂಬಿಕೊಂಡು ಇದೇ ಒಂದು ಲಾರಿಯಲ್ಲಿ ಈ ರಾಹುಲ್ ಅಂತಕ್ಕಂಥವರು ದೆಹಲಿಯಿಂದ ಬೆಂಗಳೂರಿಗೆ ಹೊರಟಿದ್ರು ಮತ್ತು ಅಲ್ಲಿ ಒಂದು ಕಂಪನಿಯು ಸಹ ಈ ಒಂದು ಲಾರಿಗೆ ಒಂದು GPS ಲೊಕೇಶನ್ ಅಳವಡಿಸಿ ಒಂದು ಪರಿಶೀಲನೆ ಮಾಡ್ತಾ ಇದ್ರು. ಆದರೆ ಏನು ಈ ಕಂಟೈನರ್ ಲಾರಿ ಇದೆ ಇದು ನಿಗದಿತ ಸಮಯದಲ್ಲಿ ಬೆಂಗಳೂರಿನ ತಲುಪಿರಲಿಲ್ಲ. ಇದರಿಂದ ಅನುಮಾನಗೊಂಡಂಥ ಒಂದು ಏನು ಸೇಫ್ ಸ್ಪೀಡ್ ಕ್ಯಾರಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಸಿಬ್ಬಂದಿ ಪರಿಶೀಲನೆ ಮಾಡಿದಾಗ ಇದು ಚಿಕ್ಕಬಳ್ಳಾಪುರ ತಾಲೂಕು ಒಂದು ರೆಡ್ಡಿಗೊಲ್ಲರಹಳ್ಳಿ ಅಂತಕ್ಕಂಥ ಒಂದು ಡಾಬಾ ಬಳಿ ಇದೆ. ಈ ಡಾಬಾ ಬಳಿ ಬಂದು ಗಾಡಿಯ ಲಾರಿಯನ್ನು ಪರಿಶೀಲನೆ ಮಾಡಿದಾಗ ಇದರಲ್ಲಿ ಇರಬೇಕಾದಂಥ ಮೊಬೈಲ್ಗಳಿಲ್ಲ. ಅಂದರೆ ಶಿಯೋಮಿ ಕಂಪನಿಯ ಸುಮಾರು 3 ಕೋಟಿ ರೂಪಾಯಿ ಮೌಲ್ಯದ 257 ಬಾಕ್ಸ್ಗಳಲ್ಲಿ ಇದ್ದಂಥ ಈ ಮೊಬೈಲ್ಗಳಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಪರೇಸಂದ್ರ ಪೊಲೀಸ್ ಠಾಣೆಯ ಪೊಲೀಸರು ಮತ್ತು ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸಿ ಸೇರಿದಂತೆ ಮತ್ತು ಫಿಂಗರ್ ಪ್ರಿಂಟಿಂಗ್ ಸಿಬ್ಬಂದಿ ಬಂದು ಪರಿಶೀಲನೆ ಮಾಡಿದಾಗ ಈ ಚಾಲಕ ರಾಹುಲ್ ಅಂತ ಏನಿದ್ದಾರೆ ಅವರು ಈ ತಮ್ಮ ಹಿಂದೆ ಇರ್ತಕ್ಕಂಥ ಒಂದು ಕ್ಯಾಬಿನ್ ಮೂಲಕ ಆ ಕ್ಯಾಬಿನನ್ನು ಕೊರೆದು ಅಕ್ಷರ್ ಬ್ಲೇಡ್ನಿಂದ ಅದನ್ನು ಕೊರೆದು ಆ ಲಾರಿ ಒಳಗಡೆ ಹೋಗಿದ್ದಾರೆ. ಆ ಲಾರಿಯ ಒಳಗಡೆ ಹೋಗಿ ಅಲ್ಲಿದ್ದಂಥ ಮೊಬೈಲ್ ಬಾಕ್ಸ್ಗಳನ್ನು ಒಂದೊಂದೇ ಆಚೆ ತೆಗೆದು ಸುಮಾರು 257 ಬಾಕ್ಸ್ಗಳನ್ನು ಆಚೆ ತೆಗೆದಿದ್ದಾರೆ ಮತ್ತು ಅದರಲ್ಲಿ ಸುಮಾರು 6660 ಮೊಬೈಲ್ಗಳನ್ನು ಕಳ್ತನ ಆಗಿದೆ ಅಂತೇಳಿ ಸ್ವತಃ ಒಂದು ಕಂಪನಿಯ ಮ್ಯಾನೇಜರ್ ಪದ್ಮನಾಭಂ ಅಂತಕ್ಕಂಥವರು ದೂರ ನೀಡಿದ್ದಾರೆ. ಹಾಗಾಗಿ ಈಗ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸಿ ಈಗ ದೆಹಲಿ ನೋಯ್ಡಾ ಸೇರಿದಂತೆ ಈ ಒಂದು ಚಾಲಕನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.